ಇವತ್ತು ಸ್ವಲ್ಪ ಮೀನಿನ ಮೊಟ್ಟೆ ಫ್ರೈ ಮಾಡೋಣ ಅಂತ ಅದರಿಂದ ಮೊಟ್ಟೆನ ತೊಳೆದು ಕ್ಲೀನಾಗಿ ಅರಿಶಿನ ಹಾಕಿ ಇಟ್ಕೊಂಡಿದ್ದೀವಿ. ಈಗ ಅದಕ್ಕೆ ಮಸಾಲೆ ಹಾಕಿದ್ದೀನಿ. ಖಾರದ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ಇದು 2 ಗಂಟೆ ಟೈಮು ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ. ಇದು ಇಟ್ಕೊಂಡ್ಮೇಲೆ ಇದನ್ನು ಎಣ್ಣೆಲಿ ಹಾಕಿ ಹುರಿತಾ ಇದ್ದೀನಿ. ಫಿಶ್ಶಿನ ಮೊಟ್ಟೆದು ಫ್ರೈ ಆಗ್ತಾ ಇದೆ. ಸೂಪರಾಗಿದೆ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಫ್ರೈ ಇದೆ, ಮೀನಿನೊಳಗಿರುವ ಮೊಟ್ಟೆದು ಮೊಟ್ಟೆ ಉರಿತಾ ಇದ್ದೀನಿ. ಮೀನಿನ ಮೊಟ್ಟೆ ಒಳಗಿರೋ ಮೊಟ್ಟೆ ಮೀನಿನ ಮೊಟ್ಟೆ ಫ್ರೈ ಆಗ್ತಾ ಇದೆ. ವಾವ್, ಮೀನಿನ ಮೊಟ್ಟೆ ಪಲ್ಯ ಮಾಡೋಣ ಅಂತ ಬಾಣಲಿಯಲ್ಲಿ ಬಿಸಿನೀರಿಡಬೇಕು. ಅದು ನೀರು ಕುದಿಯೋ ಟೈಮಲ್ಲಿ ಅರಿಶಿನ ಹಾಕಿ ಮೊಟ್ಟೆನ ಹಾಕಿ ಅದರಲ್ಲಿ ಬೇಯಿಸಬೇಕು. ಸ್ವಲ್ಪ ಬೇಯಬೇಕು. ಅದು ಬೆಂದ ಮೇಲೆ ಅದನ್ನು ಬಸಿಬೇಕು. ಆವಾಗ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಕೆಲವ್ರಿಗೆ ಮೀನಿನ ಮೊಟ್ಟೆ ಸ್ಮೆಲ್ ಬರುತ್ತೆ ಅಂತಾರೆ. ಈ ಥರ ಮಾಡಿದ್ರೆ ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಬೇಯಿಸಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ಮೆಲ್ಲೂ ಬರೋದಿಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಈಗ ಇದು ಖಾರದ ಪುಡಿ, ಮೆಂತ್ಯ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಧನಿಯಾ ಎಲ್ಲ ಹಾಕಿಬಿಟ್ಟು ರುಬ್ಬಿ ಇದನ್ನು ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಇದೆಲ್ಲ ಸ್ಮೆಲ್ ಹೋಗಬೇಕು. ಹೀಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಹಾಕಬೇಕು. ಚೆನ್ನಾಗಿ ಮೊಟ್ಟೆ ಹಾಕಿ ಆ ಮಸಾಲೆ ಅದು ಮೊಟ್ಟೆಗೆ ಹಿಡಿಬೇಕು. ಉಪ್ಪು ಹಾಕಿ ಅದೆಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ. ಅವಾಗ ಸ್ಮೆಲ್ಲೆಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ ಅವಾಗ. ಆಮೇಲೆ ಕರಿಬೇವು ಹಾಕ್ಬೇಕು. ಹಸಿ ಕರಿಬೇವು ಸ್ವಲ್ಪ ಹಾಕಿ ಮೇಲೆ ನಿಧಾನಕ್ಕೆ ಫ್ರೈ ಮಾಡಿ ಚೆನ್ನಾಗಿ ಮತ್ತೆ ಅದ್ರ ಮೇಲೆ ನಿಂಬೆಹಣ್ಣು ಹಿಂಡಬೇಕು. ಹುಳಿ ಇದ್ದರೆ ತುಂಬ ರುಚಿ ಇರುತ್ತೆ. ಸ್ವಲ್ಪ ಹುಳಿ ಬೇಕು ಲಾಸ್ಟಿಗೆ. ಇದಕ್ಕೆಲ್ಲ ಸಾಂಬಾರು ಸೊಪ್ಪು, ಚಕ್ಕೆ ಲವಂಗ ಇದೆಲ್ಲ ಹಾಕೋಂಗಿಲ್ಲ. ಅದರಿಂದ ಇದಕ್ಕೆ ಪೇಸ್ಟ್ ಹಾಕೋದೆ ಮೆಂತ್ಯ ಮತ್ತು ಧನಿಯಾ, ಮೆಣಸಿನ್ಕಾಯಿ, ಅರಿಶಿನ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮೀನಿನ ಮೊಟ್ಟೆಗೆ. ಆಹಾ, ತಿಂದರೆ ಇಂಥ ಟೇಸ್ಟ್ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಮೀನು ಮೊಟ್ಟೆ ಸಿಕ್ಕಿದಾಗ ಮಾಡಿ